ಏನಾಶಾ ಚೆನ್ನಾಗಿದ್ಯಾ? ಆ, ನಾನಂತೂ ಬಂದ ತಕ್ಷಣ ಏನಿಯ ನಿನ್ನೆ ನೆನೆಸ್ಕೊಂಡೆ. ನಿನ್ನೆ ಬಂದ್ಬಿಟ್ಟು ಮೀಟ್ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನೀನೇನಿಯ ನೆನಪಾದೆ ನನಗಂತೂನುವೆ. ಅಲ್ಲ ಅವತ್ತು ಆ ರಾಹುಲ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡೋಗಿ ಅವನ್ನ ಕರೆಕ್ಟಾಗಿ ನೋಡ್ಕೊಂತ ನಾನು ಹೇಳಿದ್ದೆ ತಾನೇ. ಅವನ್ನ ಬಿಟ್ಬಿಟ್ಟು ನೀನೆಲ್ಲ ಎಸ್ಕೇಪ್ ಆದೆ. ನನ್ಗಂತೂ ತಲೆ ಕೆಟ್ಟೋಗ್ಬಿಟ್ಟಿತ್ತು ಗೊತ್ತಾ. ಬಂದು ಆಮೇಲೆ ಒಂದ್ ಸ್ವಲ್ಪ ಗಲಾಟೆ ಮಾಡ್ದ ಅಂತ ಅನ್ಕೊಂಡ. ಎಷ್ಟು ಗಲಾಟೆ ಮಾಡ್ದ ಗೊತ್ತಾ ಅವ್ನು ಬಂದು ಹಂಗೆ ಹಿಂಗೆ ಅಂತ ಹೇಳಿ. ಅಯ್ಯೋ ಅಲ್ಲಿದ್ನಾ, ನೀನ್ ನೋಡಕ್ ತುಂಬಾ ಚೆನ್ನಾಗಿದ್ಯಾ, ನೀನು ಫಿಲಮ್ ಆಕ್ಟ್ರೆಸ್ ಮಾಡ್ತೀನಿ ನಿನ್ನ ಹೀರೋಯಿನ್ ಮಾಡ್ತೀನಿ ಅಂತ ಹುಡುಗ ಒಬ್ಬ ಕರ್ದ. ಅಂತೂ ಆಟ ನೋಡ್ಕೊಳ್ಳೋ ಹುಡುಗ. ನಾನು ಅಯ್ಯೋ ಬಿಡುವತ್ತಾಗಿ ಇಲ್ಲಿ ಈ ಜೀವನ ಯಾರು ಮಾಡ್ದವ್ರಿನ್ನ ಹೋಗ್ಬಿಟ್ಟತ್ತಾಗ ನೆಮ್ಮದಿಯಾಗಿರೋಣ ಅಂತ ಹೇಳ್ಬಿಟ್ಟು ನಾನೇ ಸರಿ ಆಯ್ತು ಅಂತ ಹೇಳ್ಬಿಟ್ಟು ನೆಮ್ಮದಿಯಾಗಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟೆ ಅತ್ತಾಗೆ. ಆದ್ರೆ ಆ ನನ್ನ ಮಗನೂ ಮೋಸ ಮಾಡ್ಬಿಟ್ಟ ನನಗೆ, ಕಳ್ಳನ ಮಗ. ಏನ್ ಮಾಡಕ್ಕಾಯ್ತದೆ. ತಿರುಗಿ ಮತ್ತೆ ನಾನೇನಿಯ ಸಣ್ಣ ಪುಟ್ಟ ವೀಡಿಯೋಗಳು ಮಾಡ್ಕೊಂಡು ಯೂಟ್ಯೂಬು ಇನ್ಸ್ಟಾಗ್ರಾಮ್ ಅಂತ ಮಾಡ್ಕೊಂಡು ಹೆಂಗೋ ಹೊಸಿ ದುಡ್ಡು ಮಾಡ್ಕೊಂಡು ಹೆಂಗೋ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಹೆಂಗೋನ್ವ ಇವನಿ. ಇಷ್ಟೇನಿಯ ನನಗೂ ಗೊತ್ತಿರೋದು. ಏನು ಮಾಡೋಕ್ಕಾಯ್ತದೆ, ನಮ್ಮ ಮನೆ ಬರಹನೇ ಸರಿ ಇಲ್ಲ. ಹೆಂಗೋ ಹೊಸಿ ದುಡ್ಡನ್ನ ಗೊತ್ತೈತೆ, ನೆಮ್ಮದಿಯಾಗಿರೋಣ ಅಂತ ಅನ್ಕೊಂಡಿದ್ದೀನಿ. ನೀನೇನೋ ಡೈವರ್ಸ್ ಕೊಟ್ಟಂತೆ ರಾಹುಲ್ಗೆ, ನಿಜನಾ? ಹಾಂ, ತುಂಬ ದಿನ ಆಯಿತು ಡೈವರ್ಸ್ ಕೊಟ್ಬಿಟ್ಟು. ಅವನು ಬೇಡ ಅವ್ನ ಸವಾಸನೂ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ತುಂಬ ದಿನ ಆಗ್ಬಿಟ್ಟೈತೆ. ಅವ್ನ ಸವಾಸನೇ ನನಗೆ ಬೇಡ, ಅವನು ಬೇಡ ಅವ್ನ ಸವಾಸನೂ ಬೇಡ. ದೊಡ್ಡ ನಮಸ್ಕಾರ ಅವನಿಗಂತೂ. ಸದ್ಯ ಅವ್ನು ಬಿಟ್ಟಿದ್ದೇನೆ ಒಳ್ಳೇದಾಯ್ತು ಅಂತ ಅನ್ನಿಸ್ತಾಯ್ತು ನನಗಂತೂ. ಹಬ್ಬ ದೇವ್ರೆ, ಅವನಂತ ಒಬ್ಬ ಕಿತ್ತೊಬ್ಬ ಮನುಷ್ಯ ಅವನೇ ಅಂತ ಹೇಳ್ಬಿಟ್ಟು ನಾನು ಕನ್ಸಾಗೂ ಅನ್ಕೊಂಡಿರ್ಲಿಲ್ಲ. ನನಗೆ ಅವನ ಅವಶ್ಯಕತೆ ಏನೇ ಇಲ್ಲ. ಅವನು ಕಂಡ್ರೆ ಮೈಯೆಲ್ಲ ಉರಿದೋಯ್ತದೆ ನನಗಂತೂ. ಸದ್ಯ ಹೀಗೆ ಬಿಟ್ಟಾಕು ಅವನ ವಿಷಯ. ಸದ್ಯ ಇನ್ನು ರಾಹುಲ್ನ ಬಿಟ್ರು ನಾನು ಬಿಡೋಕ್ಕಾಗಲ್ಲ. ಯಾಕಂದರೆ ನಾನು ಮದುವೆ ಮಾಡ್ಕೊಂಬಿಟ್ಟಿವ್ನಿ ಅಲ್ವಾ. ನನಗೆ ಬೇರೆ ದಾರಿನೇ ಇಲ್ಲ. ನಾನಂತೂ ಹೆಂಗನ ಮಾಡಿ ಇವನ ಜೊತೆ ನೀನೇ ಸಂಸಾರ ಮಾಡಬೇಕು. ನನಗೂ ಜೀವನದಾಗೆ ಕಷ್ಟ ಅನ್ನೋದು ಶಾನೇನೇ ಐತೆ, ಭಾಳ ಕಷ್ಟ ಐತೆ ಜೀವನದಾಗೆ. ಹಂಗಂತ ನಾನು ಅದೇನೋ ಅಂತಾರಲ್ಲ, ಸುಮ್ಮನೆ ಕುಂತ್ಕೊಂಡು ಇದು ಮಾಡ್ಕೊಂಡು ಎಲ್ಲ ಇದು ಮಾಡೋಕ್ಕಾಗಕ್ಕಿಲ್ಲ ನನಗಂತೂ. ಏನು ಮಾಡಬೇಕು ಏನು ಬಿಡಬೇಕು ನನಗಂತೂ ಅರ್ಥ ಆಯ್ತಿಲ್ಲ. ಆದರೆ ರಾಹುಲ್ ಜೊತೆ ಮಾತ್ರ ಇರಬೇಕು ಅಂತ ಅನ್ಕೊಬಿಟ್ಟಿವ್ನಿ. ಅದಕ್ಕೆ ನಿಂಗೊಂದು ಮಾತು ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಹೆಂಗೋ ಡೈವರ್ಸ್ ಆಗೈತಲ್ವಾ ನನ್ನ ಗಂಡಂಗೂ ನಿಂಗೂ ಇಬ್ರಿಗೂ. ಇನ್ನು ನನ್ನ ಗಂಡನ ಹತ್ರಕ್ಕೆ ನೀನು ಬರೋದು ಇಲ್ವಲ್ಲ, ಅದಕ್ಕೆ ಹೆಂಗೋ ರಾಹುಲ್ ಜೊತೆ ನಾನೇ ನೆಮ್ಮದಿಯಾಗಿ ಇದ್ಬಿಡ್ತೀನಿ. ನೋಡು, ಇನ್ನೊಂದ್ಸಲ ರಾಹುಲ್ ಹತ್ರ ಬರೋ ಅವಶ್ಯಕತೆ ನನಗೇನು ಬರೋಕ್ಕಿಲ್ಲ. ಯಾಕಂದರೆ ನಾನು ಆಗಲೇ ಇನ್ನೊಂದು ಹುಡುಗನ ಲವ್ ಮಾಡ್ತಾ ಇದ್ದೀನಿ, ಇಷ್ಟನ್ನೇ ಪಡ್ತಾ ಇದ್ದೀನಿ. ಅಂದರೆ ನಮ್ಮ ಮನೆಗೆ ಅರೇಂಜ್ ಮ್ಯಾರೇಜ್ ಏನಿಯಾ, ಇಬ್ಬರು ತುಂಬ ಒಬ್ರನ್ನೊಬ್ರು ತುಂಬ ಹಚ್ಕೊಬಿಟ್ಟಿದ್ದೀವಿ. ಅವನೇನಿಯಾ ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರನೂ ಮಾಡಿಬಿಟ್ಟಿದ್ದೀವಿ. ನಂತದ್ರಾಗೆ ನಾನು ಮತ್ತೆ ರಾಹುಲ್ ಹತ್ರ ಹೋಗೋಂಥ ಅವಶ್ಯಕತೆ ಏನೂ ಬರೋಕ್ಕಿಲ್ಲ. ನನಗೆ ರಾಹುಲ್ ಅವಶ್ಯಕತೆ ಏನಿಲ್ಲ. ನೀನು ಆರಾಮಾಗಿ ಒಂದು ಜೊತೆ ಸಂಸಾರನಾದರೂ ಮಾಡ್ಕೊಂಡಿರೋ, ಒಂದು ಜೊತೆ ಕುಣ್ಕೊಂಡಾದ್ರೂ ಇರು, ಅದ್ರ ಅವಶ್ಯಕತೆ ನನಗಿಲ್ಲ. ಸರಿನಾ? ನೋಡು, ನಮ್ಮ ಅಮ್ಮಂಗೆ ನಿನ್ನ ಜೊತೆ ಮತ್ತೆ ಮಾತಾಡೋದು ನೋಡಿದ್ರೆ ಗ್ಯಾರಂಟಿ ನನ್ನೇನಿಯೇ ಬೈತದೆ. ನೀನು ಸುಮ್ಮನೆ ನಿನ್ನ ಪಾಡೋ ನೀನು ಹೊಂಟೋಗ್ಬಿಡು. ಅಯ್ಯೋ, ನಾನೇನಾದ್ರು ನೀನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತೀನಿ, ಇಲ್ಲ ನಾನೇನಾದ್ರು ನಿನ್ಗೆ ಏನಾರ ಮೋಸ ಮಾಡ್ಬಿಟ್ಟೇನೆ. ಏನೋ ಅವಾಗ ನೀನು ನಂಗೆ ಹೊಸಿ ಸಹಾಯ ಮಾಡಿದ್ದಲ್ವಾ, ಅದಕ್ಕೆ ನಾನು ಹೊಸಿ ನಿಂತಾಗ ಮಾತಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಅಷ್ಟೇ. ಅಷ್ಟು ಕೇಳೋ ಏನು ಒಳ್ಳೆ ಹೆಂಗಾಡ್ತಿದ್ದೀಗ ಅಂತ ಹೇಳಿದ್ರೆ ಸರಿ ಬಿಡು ಆಯ್ತು, ನಾನು ಹೋಯ್ತೀನಿ. ನೀನು ಏನು ರಾಹುಲ್ ನೀನು ಬಿಟ್ಕೊಟ್ಬಿಟ್ಟಿದ್ದೀಗಲ್ಲ, ಇನ್ನೇನು ನಾನು ರಾಹುಲ್ ಜೊತೆ ಸಂದಾಕಿದ್ದೀನಿ. ನೀನು ಮದುವೆ ಮಾಡ್ಕೊಳ್ಳೋ ಹುಡುಗ ರಾಹುಲ್ಗಿನ್ನ ಸಂದಕವನ. ನೋಡು, ಅಂದ ಚಂದ ಮುಖ್ಯ ಅಲ್ವೇ ಅಲ್ಲ ನನಗಂತೂ. ಯಾವ ಅಂದ ಚಂದನೂ ನನಗೆ ಮುಖ್ಯ ಅಲ್ಲ. ನಮ್ಗೇನಿದ್ರು ಮನಸ್ಸು, ಒಳ್ಳೆ ಮನಸ್ಸು ಅಷ್ಟೇನಿಯ ಮುಖ್ಯ ನನಗೆ. ಒಳ್ಳೆ ಮನಸ್ಸು 2 ದಿನ ಸಂದ ಅಷ್ಟೇನಿಯ ಒಳ್ಳೆ ಮನಸ್ಸು, 3ನೇ ದಿನಕ್ಕೆ ಸಾಕಾಗೋಯ್ತದೆ. ಯಾವ ಒಳ್ಳೆ ಮನಸ್ಸು ಬೇಡ ಕಣಪ್ಪ ಅಂತ ಹೇಳ್ಬಿಟ್ಟು ಜೊಲ್ಮುಗ್ ಸಾಕಾಯ್ತದೆ. ಅದೇನೋ ನನಗಂತೂ ಗೊತ್ತಿಲ್ಲ. ನನಗೆಲ್ಲ ಗೊತ್ತಿರೋದು ಒಂದೇ ನೆನೆಯ. ಏನು ಅಂತ ಹೇಳಿದ್ರೆ ನನ್ನ ಪಡವು ನಾನು ಇರೋದು. ನನಗೆ ಯಾರು ಸವಸನ್ವೇ ಬೇಡ. ನೋಡು, ಈಗ ಸುಮ್ಮನೆ ಹೋಗು ಅಂತ ಹೇಳಿದ್ನಲ್ಲ, ನಮ್ಮಮ್ಮ ಬಂದು ನೋಡಿದ್ರೆ ಗ್ಯಾರಂಟಿ ಬೈತದೆ. ಸರಿ ಸರಿ ಆಯ್ತು, ಹೋಯ್ತೀನಿ ಬಿಡು. ರಾಹುಲ್ ಜೊತೆ ಸಂಸಾರ ಮಾಡ್ತಾಳಂತೆ, ಮಾಡು ಮಾಡು. ಆ ಮೂದೇವಿ ನನ್ನ ಮಗು ಜೊತೆ ಸಂಸಾರ ಮಾಡ್ಕೊಂಡಿರು. ಆದರೆ ನನಗೆ ಸಿಕ್ಕಿರೋ ರೋಹಿತ್ ಅಂತ ಒಳ್ಳೆ ಹುಡುಗ ಯಾರಿಗೂ ಸಿಗಕ್ಕೆ ಸಾಧ್ಯ ಇಲ್ಲ. ನನ್ನ ಹುಡುಗ ಅದೇನೋ, ನಾನು ಇನ್ನೊಂದು ಮದುವೆ ಮಾಡ್ಕೊಂಡಿದ್ದೀನಿ ಅದೆಲ್ಲ ಗೊತ್ತಿದ್ರು ನಾನು ಎಷ್ಟೆಲ್ಲ ಇಷ್ಟಪಟ್ಕೊಂಡು ನಾನು ಎಷ್ಟೆಲ್ಲ ಸಂದಾಕ್ ನೋಡ್ಕೊತಾನೆ. ಅಂಥ ಹುಡುಗನ ಪಡೆಯೋಕ್ಕೆ ನಾನಂತೂ 7 ಜನ್ಮದ ಪುಣ್ಯನೇನಿಯ ಮಾಡಿಬಿಟ್ಟಿದ್ದೀನಿ ನಾನಂತೂ. ಬಿಡು, ಇದಕ್ಕಿನ್ನೂ ನಾನು ಇನ್ನೇನು ಮಾಡೋಕ್ಕಾಯ್ತದೆ, ಇನ್ನೇನು ಹೇಳೋಕ್ಕಾಯ್ತದೆ ಅಲ್ವಾ. ನನ್ನ ಪ್ರೀತಿಯ ಹುಡುಗ ಸಾಕು. ಅತ್ತೆ, ನಿಮ್ಮನ್ನ ಶಾಪಿಂಗ್ ಕರ್ಕೊಂಡು ಹೋಗ್ಲಾ ಅತ್ತೆ? ನಾನು ನೀವು ಎಲ್ಲರೂ ಶಾಪಿಂಗ್ ಕರ್ಕೊಂಡು ಹೋಗ್ಬಿಟ್ಟು, ಅಲ್ಲ ನಾನು ನೀವಿಬ್ಬರೇ ಶಾಪಿಂಗ್ ಹೋಗ್ಬಿಟ್ಟು ಬರೋಣ. ನಿಮ್ಮನ್ನ ನಾನು ಕರ್ಕೊಂಡೋಗಿ ನಿಮ್ಗೆ ಏನೇನು ಬೇಕೋ ಎಲ್ಲನೂ ಕೊಡಿಸ್ತೀನಿ ಕಣತ್ತೆ. ಬನ್ನಿ ಹೋಗ್ಬಿಟ್ಟು ಬರೋಣ. ಯಪ್ಪ ಯಪ್ಪ ಯಪ್ಪ, ಈಗಿನ ಕಾಲದಾಗೂ ನಿನ್ನಂಥ ಸೊಸೆ ಸಿಗ್ತಾಳ ಅಂತ ಹೇಳ್ಬಿಟ್ಟು ನನಗೆ ಆಶ್ಚರ್ಯ ಆಯ್ತೈತೆ. ದೇವ್ರಣೆಗೂ ನಿನ್ನಂಥ ಸೊಸೆ ಸಿಗಬೇಕು ಅಂದ್ರೂ ಪುಣ್ಯ ಮಾಡಿರಬೇಕು, 7 ಜನ್ಮದ ಪುಣ್ಯ ಮಾಡಿರಬೇಕು ತಗ. ಎಂಥ ಒಳ್ಳೆ ಸೊಸೆ ಕಣವ ನೀನಂತೂ. ಅತ್ತಾಗ ಸಿಕ್ಬಿಟ್ಟಿದೀಗ ನಮ್ಗಂತೂ. ದೇವರು ದೊಡ್ಡನು, ಹೆಂಗೋ ಮತ್ತೆ ವಾಪಸ್ ಕಳಿಸ್ಬಿಟ್ನಲ್ಲ. ನೋಡು, ನಿನ್ನ ಕಾಸೆಲ್ಲನೂ ಭದ್ರವಾಗಿ ಮಡಗಿದ್ದೀನಿ. 5 ಲಕ್ಷ ಕೊಟ್ಟಲ್ಲ ನೀನು, ಅದನ್ನೆಲ್ಲ ಭದ್ರವಾಗಿ ಮಡಗಿದ್ದೀನಿ ಬಿಡು. ಶಾನೆ ಖರ್ಚು ಮಾಡೋದೇನು ಬೇಡ. ಹೊಸಿ ಕಮ್ಮಿ ತಗೊಂಡೋಗೋಣ, ಕಮ್ಮಿ ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಡೋಣ. ಹಾಂ ಸರಿಯತ್ತೆ. ನೋಡಿ, ರಾಹುಲ್ ಅವ್ರು ಇನ್ನೂ ಬಂದೇ ಇಲ್ವಲ್ಲ, ಆವಾಗಿಂದನೂ ಕಾಯ್ತಾ ಇದೀನಿ ನಮ್ಮ ಯಜಮಾನ್ರಿಗೆ. ಅದು ಯಾವಾಗ ಬರ್ತಾರೆ ಕಣತ್ತೆ? ಬೆಳಗ್ಗೆಯಿಂದ ಕಾದ್ರೂ ಬಂದಿಲ್ವಲ್ಲ. ಏನೋ ಒಂದು ವಿಷಯಕ್ಕೆ ಬೈದಿದ್ದೆ ಇವಳು. ಮತ್ತೆ ಆ ಮನೆಯಾಳಿ ಇವಳು ಶಾರದಿ ಮಗಳನ್ನ ಮಾತಾಡ್ಸ್ಕೊಂಡು ನಿಂತಿದ್ದ ಅಲ್ಲಿ ಕ್ಯಾಕರ್ಸ್ ಹೋಗ್ತಿದ್ದೆ ಇವಳು. ಅದಕ್ಕೆ ನೀವು ಮುನಿಸ್ಕೊಂಡು ಹೋಗವ್ನಿ. ಯಾವಾಗ ಬರ್ತಾನೆ ಏನೋ. ಬಂದಾಗ ಮಾತಾಡ್ತೀವಂತೆ ಬಿಡು, ಕಳ್ಳನ ಮಗ. ಅಲ್ಲ ಅವಳಿಗೆ ನಾವೆಲ್ಲ ಇವಾಗ ಸಂಡಾಗಿ ದುಡಿತಿದ್ದೀವಿ ಅಂತ ಗೊತ್ತಾಗೈತಲ್ಲ, ಡೈವರ್ಸ್ ಆಗೈತಾ ಯಾಶಿ ಜೊತೆ, ಮತ್ತೆ ಯಾಕೆ ಬರ್ಬೇಕು ಅವಳು?
ಏನ್ ಹೇಳ್ತಿದ್ರತ್ತೆ? ಮತ್ತೆ ಮಾತಾಡ್ಸ್ಕೊಂಡ್ ಬಂದಿದ್ಲಾ? ಹ್ಞೂ, ಮಾತಾಡ್ಸ್ಕೊಂಡೇನಿಯ ಬಂದಿದ್ಲು. ನಾನು ಕ್ಯಾಕಸ್ ಮಾಕೋಗುತ್ತೆ ಇವಳು ಸರಿಯಾಗಿ. ಇನ್ನೊಂದು ಕಿತ ಅವಳು ಸವಾಸಕ್ಕೆ ಹೋಗ್ಬೇಡ, ಅವಳು ಕಂಡ್ರೆ ನನಗೆ ಆಗಕ್ಕಿಲ್ಲ. ಅವಳ ಸವಾಸಕ್ಕೆ ನೀನು ಹೋಗ್ಲೇಬಾರ್ದು ಅಂತ ಸರಿಯಾಗಿ ಹೋಗುತ್ತೆ ಮಕ್ಕೋಗುತ್ತೆ ಹೇಳ್ಬಿಟ್ಟಿದ್ದೀನಿ. ಓ, ಸರಿಯಾಗಿ ಮಾಡಿದ್ದೀರಾ ಬಿಡಿ. ಹ್ಞೂ, ಅದಕ್ಕೆ ನೀ ಸರಿ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಇದು ಮಾಡ್ಕೊಂಡು ಸುಮ್ಮನೆ ಹೋಗ್ಬಿಟ್ಟವ್ರಿ. ಸರಿ ಆಯ್ತು ಅಂತ ಹೇಳಿ. ನಾನು ಅವಳಿಗೆ ಹೇಳ್ಬಿಟ್ಟು ಬಂದಿದ್ದೀನಿ, ಇನ್ಮೇಲೆ ನಾನು ರಾಹುಲ್ ಜೊತೆ ಇರ್ತೀನಿ, ನೀನು ರಾಹುಲ್ನ ಮಾತಾಡ್ಸಕ್ಕೆಲ್ಲ ಹೋಗ್ಬೇಡ ಕಣಮ್ಮ ಅಂತ ಹೇಳ್ಬಿಟ್ಟು ಈಗ ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದೆ ಕಣತ್ತೆ. ಮತ್ತೆ ಯಾಕೆ ಬೇಕು ಸುಮ್ಕೇನಿಯಾ? ಓ, ನಾನು ಜೊತೆಗಿರೋದು, ಆಮೇಲೆ ಇವಳು ನನ್ನ ಗಂಡ ಅಂತ ಮತ್ತೆ ಬರೋದು, ನಾವೆಲ್ಲ ಸಂದ ಸಂಪಾದನೆ ಮಾಡೋದ್ಮೇಲೆ ಬರೋದು, ಇದೆಲ್ಲ ಯಾಕೆ ಬೇಕತ್ತೆ? ಡೈವರ್ಸ್ ಆದ್ಮೇಲೆ ಬಂದ್ರು ಏನು ಪ್ರಯೋಜನ ಇಲ್ಲ. ಸುಮ್ಕಿರು ಬಂದ್ಬಿಟ್ಟು ಏನು ಮಾಡ್ತಾಳೆ? ಗಂಡನೂ ಅಲ್ಲ ಹೆಂಡ್ತಿನೂ ಅಲ್ಲ ಅನ್ನಂಗೆ ಅವರಲ್ಲ ಇಬ್ರು. ಇನ್ನು ಬಂದ್ಬಿಡ್ತಾನೆ ಏನಾರೇ ಮಾಡ್ತಾಳೆ ಬಾ ಅವಳು. ಅಮ್ಮ, ಯಾರು ಯಾರು ನೀವು? ನೀನ್ ಯಾಕೆ ಬಂದೆ? ಮನೆಯಾಳಿ ಮತ್ತೆ ಇಲ್ಲಿ ಮನೆಯಾಳಿ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಓಡೋಗಿದ್ದಲ್ಲ, ಮತ್ತೆ ಯಾಕೆ ಓಡ್ ಬಂದೆ? ಇದ್ಯಾಕ್ಲ ರಾಹುಲ್ ಹಿಂಗೆಲ್ಲ ಮಾತಾಡ್ತಾ ಇದ್ದೀಗ? ನೀನ್ ಎಂಡ್ರು ತಾನೆ ಬಂದ್ರೆ ಏನ್ ತೆಪ್ಪು? ಏನು ರಾಹುಲ್? ರಾಹುಲ್ ನಿಂದೇನ್ ಇಂಥ ಬೇಸ ರೀ? ನಿಜವಾಗೂ ನೀವೇನೇನಿಯಾ? ನಂಬಕ್ಕೆ ಆಯ್ತಿಲ್ವಲ್ಲ, ಮಕ್ಕ ನೋಡ್ರಿ ರಾಹುಲ್ ಅಂತ ಅನ್ಸದೇ ಇಲ್ವಲ್ಲ, ಹಂಗ್ ಕಾಣಿಸ್ತಾ ಐತಲ್ಲ. ನಿಜವಾಗೂ ನೀವೇನೇನಿಯಾ? ಹಾ, ನಿಜವಾಗೂ ನಾನೇನಿಯಾ? ಯಾಕೆ ಬಂದೆ ಇಲ್ಲಿಗೆ? ಯಾರೋ ಹೇಳಿದ್ ನಿನಗ್ ಬಾ ಅಂತ ಹೇಳ್ಬಿಟ್ಟು ಮನೆಯಾಳಿ, ನೀನ್ ಯಾರು ಕರೆದಿದ್ರು ಇಲ್ಲಿಗೆ ಬಾ ಅಂತ ಹೇಳ್ಬಿಟ್ಟು? ಇದೇನು ಈ ತರ ವಿಚಿತ್ರವಾಗಿ ಕಾಣಿಸ್ತಿರಲ್ಲ? ಅತ್ತೆ ಇವ್ರು ರಾಹುಲ್ ಅಲ್ಲ ಅಂತ ಅನಿಸ್ತದೆ. ರಾಹುಲ್ ಹಿಂಗಿರ್ಲಿಲ್ಲ ಅಲ್ವಾ? ಬ್ಯಾರೆ ತರ ತಾನೇ ಇದ್ದಿದ್ದು. ಇವ್ರು ರಾಹುಲ ಅತ್ತೆ, ಇವ್ನು ಯಾರೋ ಬ್ಯಾರೆ ಅನಿಸ್ತದೆ. ನಿಮ್ಗೆ ಏನಾರ ಯಾಮರ್ಸಿ ಇದು ಮಾಡಕ್ಕೆ ಏನಾರ ಬಂದವನಾ? ಏ ಇಲ್ಲ ಹೇಳು, ಇವನೇ ಯೋಸ ಬದಲಾಯಿಸ್ಕೊಂಡವನಿ. ಆ ವೇಷ ಸಂದಕ್ಕಿರ್ಲಿಲ್ವಂತೆ. ಅದಕ್ಕೆ ಅಮ್ಮ ವೇಷ ಬದಲಾಯಿಸ್ಕೊಂತೀನಿ, ಸಂದಕ್ಕಿಲ್ಲ ನಂಗೆ ಇದೇನೂ ನಂಗೆ ಬೇಕಾಗಿಲ್ಲ, ಇಷ್ಟ ಇಲ್ಲ ನಂಗೆ ಯಾಸ ಅಂತ ಹೇಳ್ಬಿಟ್ಟು ಹಂಗೇನಿಯ ಪಟ್ ಅಂತ ಬದಲಾಯಿಸ್ಕೊಂಬಿಟ್ಟು ಬಂದಾವತ್ತು. ನಾನು ಹೇಳ್ದೆ ಹಂಗೆ ಸಂದ ಕಾಣ್ತಿದ್ದಲ್ವೇನ್ಲ ಅಂತ ಹೇಳ್ಬಿಟ್ಟು. ಕೇಳ್ಬೇಕಲ್ಲ ಮೂದೇವಿ. ಬಾರಪ್ಪ ಬಾ, ಹೆಂಗೋ ನಿನಗಿನ್ನು ಮದುವೆ ಮಾಡೋಕ್ಕೆ ಖರ್ಚು ಬೇರೆ ಬಿತ್ತು ಅಂತ ಅನ್ಕೊಂಡೆ. ನಿಂಗೆ ಇನ್ನೊಂದು ಮದುವೆ ಮಾಡೋ ಪ್ರಮೇಯನೇನಿಯ ಇಲ್ಲ. ನೋಡು, ನೀನು ಎಳ್ಳೆ ಹೆಂಡ್ತಿ ವಾಪಸ್ ಬಂದ್ಬಿಟ್ಟವಳೆ. ಇಬ್ರು ಖುಷಿಯಾಗಿ ಸಂಸಾರ ಮಾಡ್ಕೊಂಡಿರಿ. ಈಗ ಇವಳುನುವೆ ದುಡಿಮೆ ಮಾಡಕ್ಕೆ ಶುರು ಮಾಡ್ಕೊಂಡವಳೆ. ಇವಳು ದುಡಿತಾಳಂತೆ, ನೀನು ದುಡ್ಕೊಂಡು ಇವಳು ದುಡ್ಕೊಂಡು ಹೆಂಗೋ ನೆಮ್ಮದಿಯಾಗಿರೋದು ಕಲ್ತ್ಕೊಳ್ಳಿ. ಏನೋ ಇವಳ ಜೊತೆ ನಾನು ಸಂಸಾರ ಮಾಡ್ಕೊಂಡಿರ್ಬೇಕಾ? ಇವಳು ಮಕ್ಕ ಮುಚ್ಚ ನನ್ನಲ್ಲಿ ಎತ್ತಾಕೊಂಡು ಹೋಗ್ಬಿಟ್ಟು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಲ್ದೇನೆ ಅವ್ನು ಯಾವನೋ ಕಿತ್ತೋಗಿರೋ ಬೇವರ್ಸ್ ಜೊತೆ ಓಡೋಗ್ಬಿಟ್ಟು ಬಂದವಳೆ. ಇವಳ ಜೊತೆ ನಾನು ಸಂಸಾರ ಬೇರೆ ಮಾಡ್ಬೇಕಾ? ಅಮ್ಮ, ಈ ಯಾವತ್ತೂ ಈ ಬೇವರ್ಸ್ ಜೊತೆ ಮಾತ್ರ ಸಂಸಾರ ಮಾಡಕ್ಕಿಲ್ಲ. ಏನೇ ಯಾಕೆ ಬಂದೆ ಇಲ್ಲಿಗೆ? ಇನ್ನೊಂದೇನೋ ಹೇಳಿ ತಂದಿಕ್ಕಕ್ಕೆ ಏನೋ ಮಾಡಕ್ಕೆ ಅಂತ ನೀ ಬಂದವಳೆ ಅಂತ ಅನಿಸುತ್ತೆ ಕಣಮ್ಮ ನನಗಂತೂ. ಈ ಮನೆಯಾಳಿ ನೋಡ್ತಾ ಇದ್ರೆ ನೀ ಅರ್ಥ ಆಯ್ತೈತೆ ಎಂತ ಕಿತ್ತೋಗಿರೋ ಮನೆಯಾಳಿ ಅಂತ ಹೇಳ್ಬಿಟ್ಟು ಇವಳು. ನಾನೇನು ಓಡೋಗಿರಲಿಲ್ಲ. ನಾನು ಫಿಲಮ್ ತೆಗಿಯೋಕ್ಕೆ ಕರ್ಕೊಂಡೋಗ್ತೀನಿ ಅಂತ ಕರ್ಕೊಂಡೋಗಿದ್ದ ಅಷ್ಟೇನಿ ಅವನು. ಆದರೆ ಏನೋ ಕಾರಣಾಂತರಗಳಿಂದ ಫಿಲಮ್ ತೆಗಿಯೋಕ್ಕಾಗಲಿಲ್ಲ. ಅದಕ್ಕೇನೆ ಸರಿ ಅಂತ ಹೇಳ್ಬಿಟ್ಟು ನಾನು ಜಾಬ್ ಕೀಪ್ ಮಾಡ್ಕೊಂಡು ಸುಮ್ಮನೆ ದುಡ್ಕೊಂಡು ವಾಪಸ್ ಬಂದಿದ್ದೀನಿ. 5 ಲಕ್ಷ ಸಂಪಾದನೆ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ನಿಮ್ಮ ಅಮ್ಮಂಗೂ ಕಾಸು ಕೊಟ್ಟಿವ್ನಿ. ಸರಿನೇ, ನಾನು ಫಿಲಮಾಗೆ ಹೀರೋಯಿನ್ ಆಗನಿ ಅಂತ ಹೋದೆ. ಸೈಡ್ ಆ್ಯಕ್ಟಿಂಗ್ ರೋಲ್ ಕೊಟ್ಟಿದ್ರು, ಅದ್ರಾಗೆ ಮಾಡ್ಬಿಟ್ಟು ಕಾಸು ಸಂಪಾದನೆ ಮಾಡ್ಕೊಂಬಿಟ್ಟು ಬಂದೆ. ಅದು ಯಾಕೋ ಬೇಜಾರಾಯಿತು. ಏನು ಪ್ರಯತ್ನ ಪಟ್ಟರು ಹೀರೋಯಿನ್ ಆಗೋಕ್ಕಾಗಲೇ ಇಲ್ಲ. ಅದಕ್ಕೆ ವಾಪಸ್ ಬಂದೆ. ಬಿಟ್ರೆ ನಾನು ಯಾವನ ಜೊತೆನೂ ಓಡೋಗಿರಲಿಲ್ಲ. ಮುಚ್ಚೆ ಬಾಯಿ ಸಾಕು. ನಿನ್ ಜೊತೆ ನಾನಂತೂ ಸಂಸಾರ ಮಾಡಕ್ಕಿಲ್ಲ ನೋಡು. ನಿನ್ ಲಗೇಜ್ ಗೇಜ್ ಎಲ್ಲ ಎತ್ಕೊಂಡು ಹೊಂಟೋಯ್ತಾ ಇರು. ಅಮ್ಮ, ನೀನ್ ಬತ್ತಾ ಅತಿ ಮಾಡ್ತಾ ಇದೆಯಾ ಕಣಮ್ಮ ನೀನಂತುನ್ವೆ. ಈ ಮನೆಯಲ್ಲಿ ಮನೆ ಬಿಟ್ಕಂತ ನಾನು ಹೇಳಿದ್ನಾ? ಇನ್ನೇನು ಆ ಕಿತ್ತೋಗಿರೋ ಆಶಿನ ನೀನು ಮನೆಗೆ ಸೇರಿಸ್ಬೇಕು ಅಂತ ಮಾಡಿದೀಗ ನೀನು? ಆ ಆಶಿನ ಮನೆಗೆ ಕರ್ಕೊಂಬಿಟ್ಟು ಬಂದು ಮಡಿಕತ್ತೀನಿ ಅಂತೀಯ? ಇವಳೇನು ಲಾಗೋಳು ನಿನಗೆ? ಇವಳನ್ನ ಜೊತೆಗೆ ಇಟ್ಕೊಂಡ್ರೆ ಏನು ಲಾಯ್ತದೆ ನಿಂಗೆ? ಅವಳು ಬಲು ದುರಾಂಕಾರಿ. ಇವಳು ನೋಡು, ಬೆಳಿಗ್ಗೆ ಎಲ್ಲ ಯೋಸ್ ಕೆಲಸ ಮಾಡ್ಕೊಡ್ತಾವಳು ಗೊತ್ತಾ ನನಗೆ. ಅತ್ತೆ 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 ಅಂತ ಎಷ್ಟು ಮರವಾದಿ ಕೊಡ್ತಾಳೆ ಗೊತ್ತಾ ನಿನಗೆ? ಆ ಮನೆಯಾಳಿ ಏನು ಮರವಾದಿ ಕೊಡ್ತಾಳೆ, ಏನು ಮಾಡ್ತಾಳೆ ಹೇಳು? ಅಮ್ಮ, ಅವಳೇ ಬೇರೆ ಇವಳೇ ಬೇರೆ. ಇವಳ ಜೊತೆಗೆ ಅವಳನ್ನ ಹೋಲ್ಸಕ್ಕೆ ಏನು ಹೋಗ್ಬೇಡ. ಇವಳಂಗೆ ಕಂಡರ ಹುಡುಗರ ಜೊತೆ ಎಲ್ಲನೂ ಓಡಾಡ್ಕೊಂಡ್ಬಿಟ್ಟು ಬಂದಿರೋಳಲ್ಲ. ಅವಳು ದೌಲತ್ ಮಾಡಿರ್ಬೋದು, ದುರಂಕಾರ ಮಾಡಿರ್ಬೋದು, ಮದುವೆ ಮುಂಚೆ ಯಾರನ್ನಾದ್ರೂ ಲವ್ ಮಾಡಿರ್ಬೋದು. ಅದು ಬಿಟ್ರೆ ಯಾವುದೇ ಕಾರಣಕ್ಕೂ ಇಂಥ ಕಂತ್ರಿ ಕೆಲಸ ಮಾತ್ರ ಮಾಡಿಲ್ಲ ಅವಳು ಮದುವೆ ಆದಮೇಲೆ. ನಾನು ತುಂಬ ಹತ್ತಿರದಿಂದ ನೋಡ್ಬಿಟ್ಟಿದ್ದೀನಿ. ಅವಳೇ ಬೇರೆ, ಅವಳ ಮೈಂಡ್ ಸೆಟ್ ಏನಿಯಾ ಬೇರೆ. ಇಂಥ ಚೀಪ್ ಮೈಂಡ್ ಸೆಟ್ ಅಲ್ಲ ಇವಳ ಥರ ನೆನೆಯ. ಇವಳು ಕಿತ್ತೋಗಿರೋ ಮಕ್ಕಿಷ್ಟು ಅವನ ಜೊತೆ ಲವ್ ಮಾಡ್ಕೊಂಡು ಓಡಾಗಿರೋದು ಇವಳು ಬೇವರ್ಸಿ. ಈಗ ನೋಡಿದ್ರೆ ಇಲ್ಲ 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 ಫಿಲಮ್ ತೆಗಿಯಕ್ಕೆ ಹೋಗಿದೆ ಅಂತ ನಾಟಕ ಬೇರೆ ಆಡ್ತಾವಳೆ. ನಿನ್ಗಮ್ಮ ದುಡ್ಡಿನ ಮದ, ನಿನ್ ದುಡ್ಡಿಂದು ಪಿಸಾಚಿ ಎತ್ಬಿಟ್ಟೈತೆ ನಿನ್ನ ಮೈ ಮೇಲೆ. ಅದಕ್ಕೆ ನಿಂಗೆ ಹಿಂಗೆಲ್ಲ ಆಡಿಸ್ತೈತೆ. ನನ್ನ ಮಾತು ಕೇಳು. ಇವಳು ನನಗೆ ಯಾವ ಕಡೆಯಿಂದನೂ ಸೆಟ್ ಆಗಲ್ಲ. ಇವಳನ್ನ ಮನೆಯಿಂದ ಒದ್ದು ಓಡಿಸ್ಬೇಕು. ಇವಳನ್ನ ಮದುವೆ ಮಾಡ್ಕೊಂಡಿದ್ದೀನಿ ಅನ್ನೋದಕ್ಕೆ ಯಾವ ಸಾಕ್ಷಿಗಳೂ ಇಲ್ಲ. ಇವಳನ್ನ ಮನೆಗೆ ಇಟ್ಕೊಂಡ್ರೆ ನನಗೆ ಇರಿಟೇಷನು. ಲೈ ಎತ್ತೆ ಗಂಟು ಮುಟ್ಟೆ ಕಟ್ಕೊಂಡು ಇತ್ತಿರ್ಬೇಕು. ಇನ್ನು ಅರ್ಧ ಗಂಟೆ ಟೈಮ್ ಕೊಡ್ತೀನಿ. ಇಲ್ಲ ಅಂತಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಇವ್ನಿಗದು ಯಾವ ದೆವ್ವ ಬಂದು ಇಟ್ಕೊಂಡೈತೆ ಏನೋ ಗೊತ್ತಿಲ್ಲ. ಲಕ್ಷ್ಮಿನ ಕಾಲ ಓದಿತಾನೆ. ಅದೇನೇ ದರಿದ್ರನ ತಗೊಂಬಂದು ಮನೆಗೆ ಮಡಿಕತ್ತಾನೆ. ಇವ್ನಿಗೆ ಎಷ್ಟು ಹೇಳಿದ್ರು ಅರ್ಥ ಆಯ್ತಿಲ್ಲ ಇವ್ನಿಗಂತಂದ್ರೆ. ನಾನು ಹೇಳೋದನ್ನ ಕೇಳಿಸ್ಕ. ಇನ್ನೊಂದು ಹುಡುಗಿನ ಹುಡುಕ್ಬಿಟ್ಟು ನೀನು ಮದುವೆಗಿದ್ವಿ ಎಲ್ಲ ಮಾಡಕ್ಕಿಲ್ಲ ನಾನು. ಹಂಗೆ ಆಶೆ ಜೊತೆ ಸಂಸಾರ ಮಾಡಕ್ಕೂ ಬಿಡಕ್ಕಿಲ್ಲ ನಿನ್ನ. ನೀನೇನಿದ್ರು ನೋಡು, ಇವಳ ಜೊತೆ ನೀನೇ ಸಂಸಾರ ಮಾಡ್ಕೊಂಡಿರು. ಇವಳು ದುಡಿತಾಳೆ 4 ಕಾಸು, ನೀನು ದುಡಿ. ಎಲ್ಲರೂ ಸಂದಾಗ ಜೀವನ ಮಾಡ್ಕೊಂಡು ಇದ್ಬಿಡೋಣ. ಆಗಿದ್ದೆಲ್ಲ ಹಳೇದೆಲ್ಲ ಮರ್ತು ಬಿಡೋಣ. ಇನ್ನು ಅರ್ಧ ಗಂಟೆ ಟೈಮ್ ಕೊಡ್ತೀನಿ ಅಷ್ಟೇ ಏನಿಯ. ಅರ್ಧ ಗಂಟೆ ಮೇಲೆ 1 ನಿಮಿಷವೇ ಟೈಮ್ ಕೊಡೋಕ್ಕಿಲ್ಲ ನಿನಗೆ. ನಾನು ಏನು ಅಂತ ನಿಂಗೆ ಸಂದ ಗೊತ್ತು. ಅರ್ಧ ಗಂಟೆ ಒಳಗಡೆ ನೀನು ಏನೇನು ಲಗೇಜು, ನೀನು ಏನೇನು ಕಿತ್ತೋಗಿರೋ ಐಟಮ್ಸು ಎಲ್ಲ ತಂದಿದ್ದೋ ಅದನ್ನೆಲ್ಲ ತುಂಬ್ಕೊಂಡು ಪ್ಯಾಕ್ ಮಾಡ್ಕೊಂಡು ಒಯ್ತಾ ಇರಬೇಕು ಅಷ್ಟೇ ಏನಿಯ. ಸರಿನಾ? 10 ನಿಮಿಷ ಏನಾದ್ರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಕತ್ರು ಸಾಕ್ಬಿಟ್ಟು ಜೈಲಿಗೆ ಹೋಗ್ಬಿಡ್ತೀನಿ. ಕಿತ್ತೋದೊಳೆ ನೀನು ತುಂಬ ನೋಡ್ಬಿಟ್ಟಿದ್ದೀನಿ ನಾನು. ನಮ್ಮ ಅಮ್ಮನ ಯಾಮರ್ಸ್ಬೋದು, ನನ್ನ ಯಾಮರ್ಸೋಕ್ಕಾಗಕ್ಕಿಲ್ಲ ನೀನು. ಫಿಲಮ್ ಹೀರೋಯಿನ್ ಆಗಕ್ಕೆ ಹೋಗಿದ್ದ? ಇಲ್ಲ ಬೇಡ, ನಾನು ತುಂಬ ಒಳ್ಳೆಯವನಾಗಿದ್ದೀನಿ. ಕೆಟ್ಟ ಮಾತೆಲ್ಲ ಬೇಡ.
ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದೀನಿ. ಅತ್ತೆ ನೋಡಿದ್ರ ಅತ್ತೆ ರಾಹುಲ್ನ ಹೆಂಗ್ ಹೇಳ್ತಾವನೆ, ತುಂಬಾ ಬದಲಾಗೋಗ್ಬಿಟ್ಟವನೆ ಕಣತ್ತೆ ರಾಹುಲ್. ಮೊದ್ಲಿದ್ದಂಗೆ ಇಲ್ವೇ ಇಲ್ಲ ರಾಹುಲ್. ಮೊದ್ಲು ಎಷ್ಟು ಒಳ್ಳೆಯವನಾಗಿದ್ದ, ಇವಾಗ ನೋಡ್ರೆ ಎಷ್ಟೆಲ್ಲ ಬದಲಾಗೋಗ್ಬಿಟ್ಟವನೆ. ನನಗಂತೂ ಏನು ಆ ಎತ್ತ ಅರ್ಥನೇನೇ ಆಯ್ತಿಲ್ಲ ನನಗಂತೂ. ಇದೇನತ್ತೆ ಹಿಂಗೆ ಇವ್ರು ಇಷ್ಟೊಂದು ಹೆಂಗತ್ತೆ ಬದಲಾಗೋಗ್ಬಿಟ್ರು, ಹಿಂಗೆಲ್ಲ ಯಾಕೆ ಬದಲಾಗೋಗ್ಬಿಟ್ರು ಅಂತನೂ ಅರ್ಥ ಆಯ್ತಿಲ್ಲ ನನಗೆ. ನೋಡ್ಸತ್ತೆ, ನೀನೇನು ಚಿಂತೆ ಮಾಡಬೇಡ, ನೀನೇನು ತಲೆ ಕೆಡಿಸ್ಕೊಬೇಡ. ನಾನಿದ್ದೀನಿ, ನಾನೆಲ್ಲ ನೋಡ್ಕೊತೀನಿ ಸರಿನಾ. ನಿನ್ನ ಗಂಡನ ಮನವೊಲಿಸೋದನ್ನ ನೀನು ಪ್ರಯತ್ನ ಪಡು. ನಾನು ನನ್ನ ಮಗನ ಬುದ್ಧಿ ಹೇಳ್ತೀನಿ ನನ್ನ ಮನೆಗೆ ಹೋಗ್ಬಿಟ್ಟು ಸರಿನಾ. ನೀನು ಬಿಟ್ಟೋಗೋದೆಲ್ಲ ಮಾತಾಡಬೇಡ. ನೀನು ಅದೇನೋ ಕೆಲಸ ಮಾಡ್ಕೊತೀನಿ ಅಂದಲ್ಲ, ನಿನ್ನ ಪಾಡು ನೀನು ಆರಾಮಾಗಿ ನೆಮ್ಮದಿಯಾಗಿ ಕೆಲಸ ಮಾಡ್ಕೊಂಡು ಕುಂತ್ಕ. ಉಳಿದಿರೋದು ನನ್ನ ಮಗನ ವಿಷಯ ಎಲ್ಲ ನಾನು ನೋಡ್ಕೊತೀನಿ. ಅವನಿಗೆ ಅವಳ ಆಶಿ ಮೇಲೆ ಭಾಳ ಇಷ್ಟ ಆಗೋಗ್ಬಿಟ್ಟೈತೆ ಅನ್ನಿಸ್ತದೆ. ಅದಕ್ಕೆ ಹೆಂಗೆ ಸಿಕ್ರಂಗೆ ನೀ ಆಡ್ತಾನೆ. ಅದೇ ನೀ ಯಾಕೆ ಯಾಕೋ ಸುಗುತ್ತು ಕೂರಿಸ್ತೀನಿ, ಸುಮ್ಕಿರು ನೀನು. ಅವನ ಬಗ್ಗೆ ಚಿಂತೆ ಮಾಡಬೇಡ. ದುಡಿತೀನಿ ಅಂದಲ್ಲ, ಸಂದಾಗ ದುಡಿಯೋದ್ರ ಬಗ್ಗೆ ಮಾತ್ರ ಗಮನ ಕೊಡು. ಆದರೂ ರಾಹುಲ್ ಇಷ್ಟೊಂದು ಹೆಂಗೆ ಬದಲಾದ ಕಣತ್ತೆ. ನಾನು ಹೋಗ್ಬಿಟ್ಟು ಬರೋಷ್ಟೊತ್ತಿಗೆ 6 ತಿಂಗಳೊಳಗಡೆ ಇಷ್ಟೊಂದು ಬದಲಾವಣೆ ಹೆಂಗೆ ಸಾಧ್ಯ ಅಂತ. ಒಬ್ಬ ಮನುಷ್ಯ ಇಷ್ಟೊಂದು ಬದಲಾಗ್ಬೋದೇನತ್ತೆ, ನನಗೆ ಅರ್ಥನೇ ಆಯ್ತಿಲ್ಲ ಹೆಂಗೆಲ್ಲ ಆಗೋಯ್ತು ಇಷ್ಟೊಂದು ಅಂತ. ಅದೇನೋ ಕಣವ, ನಂಗೂ ಗೊತ್ತಿಲ್ಲ ಅದೆಲ್ಲ. ಅದು ಏನಾಯ್ತೋ ಏನು ಕತೆಯೋ ಗೊತ್ತಿಲ್ಲ. ಅಂತೂ ನನ್ನ ಮಗ ಈ ಅಂಗಡಿ ಇದು ಮಾಡಿಕೊಟ್ಟ ಅಂದರೆ ಅದೇ ಈ ಅಮ್ಮ ಇದ್ಲಲ್ಲ, ಅಯ್ಯಪ್ಪ ಗೋಪೈಲ್ವನ್ ಪಾಪಣ್ಣ ಹೆಂಡತಿ ಎಲ್ಲ ಸೇರ್ಕೊಂಡು ಇದನ್ನು ಮಾಡಿಕೊಟ್ರು. ನನ್ನ ಮಗ ಎಲ್ಲ ಒಳ್ಳೆ ಕೆಲಸ ಮಾಡೋನಿ ಅಂತ. ಆಮೇಲೆ ಪಾಪಣ್ಣನೇನಿಯ ಮನೆ ಕಟ್ಟೋದಕ್ಕೂ ಅದಕ್ಕೂ ಇದಕ್ಕೂ ಎಲ್ಲ ಕರ್ಕೊಂಡು ಹೋಯ್ತಾವನೆ ಅವನ್ನ. ಅದೊಂಚೂರು ಏನೋ ಗೊತ್ತಿಲ್ಲ ನಂಗೆ. ಅದೆಲ್ಲನೂ ದುಡಿತಾವನೆ ಅಷ್ಟು ಮಾತ್ರ ಗೊತ್ತು ನನಗೂ. ನೋಡು, ಸರ ಎಲ್ಲ ಮಾಡಿಸ್ಕೊಟ್ಟ ಬಂಗಾರ ಸರ್ವ. ಹೌದೇ, ಸರಿ ಅದೇ ಆಯಿತು. ನೀವು ಹೋಗಿ ನಿಮ್ಮ ಮಗಂಗೋಸಿ ಹೇಳಿ, ಇಲ್ಲಾಂದ್ರೆ ಅರ್ಧ ಗಂಟೆ ಬಿಟ್ಕೊಂಡು ಸರಿಯಾಗಿ ಚಟ್ನಿ ಮಾಡ್ತಾನೆ. ಸರಿ ಇರು. ಎಲ್ಲೋ ಮಿಸ್ ಹೊಡಿತಾಯ್ತಲ್ಲ. ಅವಳು ನೋಡಿದ್ರೆ ರಾಹುಲ್ನ ಕಂಡ್ರೆ ಆಗಕ್ಕಿಲ್ಲ ಅನ್ನಂಗೆ ಮಾತಾಡ್ತಾಳೆ. ನೀವು ನೋಡಿದ್ರೆ ಹಿಂಗೆ ಏನೋ ಒಂದಕ್ಕೊಂದು ಅರ್ಥನೇನೇ ಆಯ್ತಿಲ್ವಲ್ಲ. ಏನು ನಡೀತೈತೆ ಅಂತಲೂ ಗೊತ್ತಾಯ್ತಿಲ್ವಲ್ಲ ನನಗೆ. ಏನು ನಡೀತೈತೆ ಒಂದು ಅರ್ಥ ಆಯ್ತಿಲ್ಲ. ಅಲ್ಲ, ಆಶಿ ಹತ್ರ ಮಾತಾಡಿದ್ದಕ್ಕೆ ರಾಹುಲ್ ಅಂದರೆ ಇಷ್ಟನೇ ಇಲ್ಲ ಅಂದ್ಲು. ಇವ್ನು ನೋಡಿದ್ರೆ ಆಶಾ ಅದು ಹೆಂಗೆ ಸಾಧ್ಯ? ಏನೋ ನಡೀತೈತೆ, ಕಂಡಿಡಿಬೇಕು ನಾನು. ನಾನು ಬಂದಿದ್ದೀನಲ್ಲ, ಎಲ್ಲ ನೋಡ್ಕೊತೀನಿ.